ಸಗळ्यांना ನಮಸ್ಕಾರ ದೇವಾನು. ನಾವು ಇವತ್ತು ಮಹಾರಾಷ್ಟ್ರದಲ್ಲಿರುವ ಕೋಲ್ಹಾಪುರ ಜಿಲ್ಲೆಯಲ್ಲಿರುವ ಆದ್ಮಾಪುರ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವು ನೋಡಬಹುದು ಹಿಂದೆ ಕಾಣುವುದು ಇದು ಬಾಳು ಮಾಮ ಅವರ ದೇವಸ್ಥಾನ. ಬಾಳು ಮಾಮ ಅವರು ಪ್ರವಾಹ ಬಂದಾಗ ಕಂಬಳಿಯನ್ನು ಅಡ್ಡಲಾಗಿ ಹಿಡಿದು ಅದನ್ನು ತಡೆದರು. ಕುರಿ ಹಾಲಿನಿಂದ ಜನರ ಕಷ್ಟಗಳನ್ನು ದೂರ ಮಾಡಿದವರು ಮತ್ತು ಭೂತದ ಕಾಟವನ್ನು ತನ್ನ ಕಾಲಿನಿಂದ ಒದ್ದು ಅದನ್ನು ಓಡಿಸಿದ್ದಾರೆ. ಇಂಥ ಪವಾಡಗಳು ಹಲವಾರು ಮಾಡಿ ಜಗತ್ ಪ್ರಸಿದ್ಧಿ ಹೊಂದಿದ್ದಾರೆ. ಈ ಜಗತ್ತಿಗೆ ಒಬ್ಬನೇ ಮಾಲೀಕ, ಅದು ಬಾಳು ಮಾಮ ಅಂತ ಎಲ್ಲ ಭಕ್ತರು ನಂಬುತ್ತಾರೆ. ಮಾಮ ಅವರು ಕುರಿ ಕಾಯುತ್ತಾ ಕಂಬಳಿಯಿಂದ ಪ್ರವಾಹ ತಡೆದು ಕುರಿ ಹಾಲಿನಿಂದ ಭಕ್ತರ ಕಷ್ಟ ಪರಿಹರಿಸಿದ ಪವಾಡಗಳು ಇವರ ಜೀವನದಲ್ಲಿ ವೈಶಿಷ್ಟ್ಯಗಳಾಗಿವೆ. ಕಷ್ಟದಲ್ಲಿರುವವರನ್ನು ಉದ್ಧರಿಸುವ ಸಂತರಾಗಿ ಇಂದಿಗೂ ಲಕ್ಷಾಂತರ ಭಕ್ತರ ಆರಾಧ್ಯ ದೈವರಾಗಿದ್ದಾರೆ. ಬಾಳು ಮಾಮ ಅವರು 10 ಜನರಿಗೆ ಮಾಡಿದಂಥ ಊಟವನ್ನು ಅದು 10,000 ಜನರಿಗೆ ಬದಲಾಯಿಸಿ ಅದನ್ನು 10,000 ಜನರಿಗೆ ಆಗುವ ರೀತಿ ಊಟವನ್ನು ಮಾಡಿದ್ದರಂತೆ. ಇದು ಒಂದು ಅವರ ಜೀವನದ ಮಹತ್ವದ ಪವಾಡ ಆಗಿದೆ. ಹೀಗೆ ಮಾಮ ಅವರು ಹಲವಾರು ಪವಾಡಗಳನ್ನು ಮಾಡಿ ಜಗತ್ ಪ್ರಸಿದ್ಧಿ ಹೊಂದಿದ್ದಾರೆ. ಇವರಿಗೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಒಬ್ಬನೇ ಮಾಲೀಕ, ಅದು ನಮ್ಮ ಬಾಳು ಮಾಮ ಅಂತಾರೆ. ಜೈ ಬಾಳು ಮಾಮ.